ನಾಳೆ ಪೇಮೆಂಟ್ ಮಾಡಬೇಕು. ಆ ತಯಾರಿಯಲ್ಲಿ ಇದ್ದೀನಿ. ಆ್ಯಕ್ಚುಲಿ 2 ದಿವಸದಿಂದ ನಾನು ಟ್ಯಾಲಿ ಮಾಡ್ತಾಯಿದ್ದೆ ಗಣೇಶನ ಕರ್ಕೊಂಡು. ಏನೇನು ಆಗಿದೆ ಏನೇನಿಲ್ಲ, ಯಾಕಂದರೆ ಲಾಸ್ಟ್ 1.5 ಮಂತ್ದಿಂದ 1.5 ತಿಂಗಳಿಂದ ಬೆಳಗಾಮಲ್ಲಿ ಸ್ವಲ್ಪ ವಾತಾವರಣ ಸರಿ ಇಲ್ಲ. ಆ ಕಂಪ್ನಿ ರೇಡ್ ಆಯಿತು, ಈ ಕಂಪ್ನಿ ರೇಡ್ ಆಯಿತು, ಇದಾಯಿತು, ಅದು ಎಲ್ಲರಿಗೂ ಗೊತ್ತಿತ್ತು. ಇದು ಕ್ಲಿಯರ್. ಅದಕ್ಕೋಸ್ಕರ ಇನ್ನೂ ನ್ಯೂಸ್ ಬರ್ತಾಯಿತ್ತು, ಇನ್ನೂ 4 ಕಂಪ್ನಿ ಇದೆ, 5 ಕಂಪ್ನಿ ಇದೆ ಅಂತ. ಅದರಲ್ಲೂ ನಮ್ಮದು ಒಂದು ಕಂಪ್ನಿ ಇದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಅಮೌಂಟ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದೀವಿ. ಇದು ಸಹಜ, ಯಾಕಂದ್ರೆ ನಾಳೇನು ಆಗಬಾರ್ದು ಅಂತ ಎಲ್ಲ ಡಿಸ್ಕಷನ್ ಮಾಡಿ ನಮ್ಮ ಎಮ್ ಡಿ ಗಣೇಶ್ ಅವರು, ಡೈರೆಕ್ಟರ್ ಸರು, ಡೈರೆಕ್ಟರ್ ಸರು ಎಲ್ಲರೂ ಮಾಡಿದ್ದೀವಿ. ಓಕೆ, ನೋ ಪ್ರಾಬ್ಲಮ್ ಮಾಡಿದ್ದಾರೆ. ಅವ್ರು ಹೇಳಿದರು ಸರಿ ಇಲ್ಲ, ನಾಳೆ ಏನಾದ್ರು ಆದರೆ ಹ್ಯಾಪನ್ ಆದರೆ ಸುಮ್ಮ ದುಡ್ಡು ಸ್ಟಕ್ ಆಗಬಾರ್ದು ಅಂತ ಎಲ್ಲ ಹೇಳಿದರು. ಓಕೆ, ಈಗ ಗಣೇಶ್ ಸರು ಹೇಳಿದ್ರು ಲಿಸ್ಟ್, ಅವರು ಅಕೌಂಟ್ ನೋಡ್ತಾರೆ. ಗಣೇಶ್ ಸರ್ ಲಿಸ್ಟ್ ಮಾಡಿದರು, ಯಾರ್ಯಾರು ಬೇಕು ಅವ್ರಿಗೆ ಕಳಿಸಿದ್ದಾರೆ ಡೈರೆಕ್ಟರ್ಗಳಿಗೆ. ಆಮೇಲೆ ಅವ್ರು ಯಾರ್ಯಾರು ಕ್ಲೈಂಟದು ವಿಶ್ವಾಸದ ಜನ ಅವರು ಕಳಿಸಿದ್ದಾರೆ. ಈಗ ಪೇಮೆಂಟ್ ಮಾಡಬೇಕು, ಆ ದುಡ್ಡು ಬರಬೇಕು. ಕೊಡ್ತಾರೆ, ಮಾಡ್ತಾರೆ, ಎಲ್ಲ ಹೇಳಿದ್ದಾರೆ. ನಾಳೆ ಪೇಮೆಂಟ್ ಮಾಡುವ ಅಂತ ಹೇಳಿದ್ವಿ. ಇವತ್ತು ಅವರು ಮೀಟಿಂಗ್ ಕರೆದಿದ್ರು. ಎಸ್, ಮೀಟಿಂಗ್ ಅಂತೂ ಮಾಡ್ತಾಯಿರ್ತೀವಿ. ಓಕೆ, ಸಂಜೆ 5 ಗಂಟೆಗೆ ನಾವು ಡೈರೆಕ್ಟರ್ಸು ಮೀಟಿಂಗ್ ಮಾಡಬೇಕು, 8 ಜನ. ಅಲ್ಲಿ ಬಂದವರೇ 25-30 ಜನ ಕ್ಲೈಂಟ್ಸು ಬಂದಿದ್ದಾರೆ, ಯಾರ್ಯಾರು ಬಂದಿದ್ದಾರೆ ನೋಡಿದ್ವಿ. ಅಲ್ಲಿ ಮೀಟಿಂಗ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾವು ಮೂವ್ ಆದ್ದೀವಿ ಅಲ್ಲಿಂದ, ನೋ ಪ್ರಾಬ್ಲಮ್. ಯಾಕಂದ್ರೆ ನಮಗೂ ಕೆಲಸ ಇದೆ. ಈಗ ಅದನ್ನು ಹಿಡ್ಕೊಂಡು ಇವರು ಏನೇನೋ ಗ್ರೂಪಲ್ಲಿ ಹೇಳ್ತಾ ಇದ್ದಾರೆ, ಕೇಳೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಇವರು ಲಮಾಣಿ ಸರು ಮೆಸೇಜ್ ಹಾಕ್ತಾಯಿದ್ದಾರೆ, ಅವರು ಓಡಿ ಹೋಗಿದ್ದಾರೆ, ಹಂಗು ಹಿಂಗು. ನಾವು ಓಡಿ ಹೋಗಿಲ್ಲ, ನಾವು ಇಲ್ಲೇ ಇದ್ದೀವಿ. ನಾವ್ಯಾಕೆ ಓಡಿ ಹೋಗೋಣ? ನಮ್ಮನ್ನು ಯಾರೂ ಕಿಡ್ನ್ಯಾಪು ಮಾಡಿಲ್ಲ, ಯಾರು ಏನೂ ಮಾಡಿಲ್ಲ. ನಾವಿಲ್ಲೇ ಬೆಳಗಾಮಲ್ಲಿದ್ದೀವಿ, ಏನು ತೊಂದರೆ ಇಲ್ಲ. ಇವರು ಸುಮ್ಮನೆ ಎತ್ತಿದ್ದಾರೆ. ಈಗ ನಾವು ಅವ್ರ ಬ್ಯಾಕ್ಗ್ರೌಂಡು ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಈಗ ಅವ್ರು ಮೊದಲು ಯಾವ ಕಂಪ್ನಿಯಲ್ಲಿದ್ದರು, ಈ ಕಂಪ್ನಿಯಲ್ಲಿ ಯಾಕೆ ಬಂದರು, ಹೀಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಾಯಿದ್ದೀವಿ. ಓಕೆ, ಆ ಥರ ಅಣಬಾರ್ದಾಗಿತ್ತು. ಅವರು ಕೂಡ ಎಲ್ಲರೂ ನೋಡಿ, ಎಲ್ಲರಿಗೂ ಈ ಥರ ಕ್ಲೈಂಟಿಗೆ ಮೆಸೇಜ್ ತಪ್ಪು ಹೋಗಬಾರ್ದು. ಇನ್ನೂ ಮಟ್ಟ ಹೇಳಿ 3 ವರ್ಷದಿಂದ ನಾವು ಪೇಮೆಂಟ್ ಸ್ಟಾಪ್ ಮಾಡಿದ್ದೀವ, ಏನು ಮಾಡಿದ್ದೀವಿ, ಯಾರೇನು ಕೊಟ್ಟಿಲ್ಲ, ಲೀಡರ್ಸ್ ಏನು ಕೊಟ್ಟಿಲ್ಲ. ಇನ್ನೂ ಅವ್ರು ಇದೇ ಥರ ಮಾಡಿದರೆ ನಾಳೆ ಒಂದು ವಿಡಿಯೋ ಹಾಕ್ತೀನಿ, ಅದು ಕೂಡ ನಿಮ್ಗೆ ಬರುತ್ತೆ. ಶ್ರೀ ಅಶೋಕ್ ಬಿಸ್ಗುಪ್ಪಿ ಇವರು ಒಂದು ದೂರು ನೀಡಿದ್ದಾರೆ. ಅದರ ಪ್ರಕಾರ ಇವರು ಅಪೆಕ್ಸ್ ಬಿಸ್ಕಾಪ್ ಅಂತ ಒಂದು ಕಂಪನಿ ಇತ್ತು, ಅದರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಕಂಪನಿದವರು ನಾವು ನಿಮ್ಮ ದುಡ್ಡು ರಿಯಲ್ ಎಸ್ಟೇಟ್ನಲ್ಲಿ ಹಾಕ್ತೀವಿ, ಶೇರ್ ಬಾಜಾರ್ನಲ್ಲಿ ಹಾಕ್ತೀವಿ ಮತ್ತು ನಿಮಗೆ 4% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಆಮಿಷ ನೀಡಿ ಇವರ ಜೊತೆಗೆ ಒಂದು ಅಗ್ರಿಮೆಂಟ್, ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಅವರಿಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ. ಈಗ ಅವರು ಕಂಪನಿ ಬಂದ್ ಮಾಡಿಕೊಂಡು ಓಡೋಗಿದ್ದಾರೆ ಅಂತ ಇವರು ಬಂದಿದ್ದಾರೆ. ಈ ದೂರು ಕಂಪನಿ ಮೇಲೆ ಮತ್ತು ಅದರದ್ದು 7 ಪದಾಧಿಕಾರಿಗಳ ಮೇಲೆ ಈ ದೂರು FIR ದಾಖಲು ಮಾಡಲಾಗಿದೆ. ಈ FIR ಬರ್ಡ್ಸ್ ಹಾಗೂ KPID ಆ್ಯಕ್ಟ್ ಇದು ಸೆಕ್ಷನ್ನಲ್ಲಿ ಮತ್ತು BNSದು ಸೆಕ್ಷನ್ಸ್ನಲ್ಲಿ ನಾವು ತಗೊಂಡಿದ್ದೀವಿ. ಈ ಕಂಪ್ಲೇಂಟ್ನಲ್ಲಿ ಕಾಶಿನಾಥ್ ವಾಘಮಾರೆ ಇವನು ಮೇನ್ ಆರೋಪಿ ಇದ್ದಾನೆ. ಇವನ ಹೆಂಡತಿ, ಇವನ ರಿಲೇಟಿವ್ಸ್ ಮತ್ತು ಒಬ್ಬ ಗಣೇಶ್ ಭಂಡಾರೆ ಮತ್ತು ಅವನ ಹೆಂಡತಿ, ಈ ಥರ 7 ಆರೋಪಿ ಇವರು ಹೆಸರು ಕೊಟ್ಟಿದ್ದಾರೆ. ಸುಮಾರು 160 ಕೋಟಿ ಜನರಿಗೆ ಮೋಸ ಆಗಿರ್ಬೋದು ಅಂತ ಪ್ರಿಲಿಮಿನರಿ ಎಸ್ಟಿಮೇಟ್ ಇದೆ. ಇವರಿಗೆ ನಾವು ಕಂಪ್ಲೇನೆಂಟ್ಸ್ಗೆ ನಾವು ಕೇಳಿದ್ದೀವಿ, ಈಗ ಶಿವಮ್ ಅಸೋಸಿಯೇಟ್ಸ್ ಆಗಿದ ತಕ್ಷಣ ನೀವು ಯಾಕೆ ನಮಗೆ ಇನ್ಫಾರ್ಮ್ ಮಾಡಿಲ್ಲ? ಆವಾಗ ಇವರು ಹೇಳ್ತಾರೆ, ನಾವು ಆವಾಗ ಅವರಿಗೆ ಅವ್ರ ಹತ್ರ ಹೋಗಿದ್ದೀವಿ, ಕೆಲವರಿಗೆ ಅವರು ದುಡ್ಡು ವಾಪಸ್ ಕೊಡ್ತಾ ಇದ್ರು, ಅದಕ್ಕೋಸ್ಕರ ನಾವು ದುಡ್ಡು ನೀಡಿಲ್ಲ. ಕೆಲವರಿಗೆ ದುಡ್ಡು ಕೊಟ್ಟು ಬಾಕಿಯವರಿಗೆ ಕೊಟ್ಟಿಲ್ಲ, ಈಗ ಓಡೋಗಿದ್ದಾರೆ ಅಂತ ಹೇಳಿದ್ದಾರೆ. ಈ ಕೇಸ್ 50 ಕೋಟಿಗಿಂತ ಜಾಸ್ತಿ ಇರೋದ್ರಿಂದ CIDಗೆ ವರ್ಗಾವಣೆಗೆ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ. ಅಲ್ಲಿವರೆಗೆ ನಮ್ಮ ತನಿಖೆ ನಡೀತಾ ಇದೆ. ಈ ಬ್ಯಾಂಕ್ ಅಕೌಂಟ್ ಆಗಲಿ, ಅವ್ರದ್ದು ಸ್ಟಾಕ್ ಎಕ್ಸ್ಚೇಂಜ್ದು ಅಕೌಂಟ್ಸ್ ಆಗಲಿ, ಅದರ ಮೇಲೆ ಪರಿಶೀಲನೆ ಮಾಡಿಕೊಂಡು ಜನರದು ಎಷ್ಟು ದುಡ್ಡು ನಮಗೆ ಫ್ರೀಸ್ ಮಾಡೋಕ್ಕೆ ಸಾಧ್ಯ ಇದೆ ಅದು ನಾವು ಮಾಡ್ತೀವಿ. ಅದು ನಾವು ನಮ್ಮ ಏನು ಕಾನೂನಿನ ಕ್ರಮ ಜರುಗಿಸಬೇಕು ಅದೆಲ್ಲ ನಾವು ತಗೊಳ್ತಾ ಇದ್ದೀವಿ. ಎಲ್ಲರ ಮೇಲೆ ಮಾಡ್ತೀವಿ. ಇದರಲ್ಲಿ ಸುವಮೋಟೋ ನನಗೆ ಕ್ರಮ ತಗೊಳ್ಳೋಕ್ಕೆ ಆಗಲ್ಲ. ಸುವಮೋಟೋ ಪೊಲೀಸ್ FIR ಮಾಡಿದ ತಕ್ಷಣ ಹೈಕೋರ್ಟ್ನಲ್ಲಿ ಹೋಗಿ ಸ್ಕ್ವಾಶ್ ಆಗುತ್ತೆ. ನಾವು ನಮ್ಮ ವರದಿ ಸ್ಕ್ಯಾಮ್ ಸೆಲ್ಗೆ ಕೊಡ್ತೀವಿ. ಅದು ಅಲ್ಲಿಂದ ವಿಚಾರಣೆ ಮಾಡಿದ ಮೇಲೆ ಅಲ್ಲೇನು ಕಂಟೆಂಟ್ ಸಿಕ್ಕಿದ ಮೇಲೆ ನಮಗೆ FIR ಮಾಡೋಕ್ಕಾಗುತ್ತೆ. ಜನರು ನಮ್ಗೆ ಹತ್ರ ಬಂದರೆ ನಾವು ತಕ್ಷಣ ತಗೊಳ್ಳೋಕ್ಕೆ ರೆಡಿ ಇದ್ದೀವಿ. ಮಾಳಮಾರುತಿನಲ್ಲಿ ಅದೇ ಆಗಿದೆ. ಈಗ 2 ಆರೋಪಿ ಕೂಡ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ.
ಜನ ಮುಂದೆ ಬರಬೇಕು. ಸುವೋಮೋಟೋ ಮಾಡೋಕ್ಕೆ ಆಗಲ್ಲ, ಅದು ಪ್ರಾಬ್ಲಮ್ ಇದೆ. ಮಾಡಿದರೆ ಅವರಿಗೆ ಕ್ರಿಮಿನಲ್ಗೆ ಅನುಕೂಲ ಆಗುತ್ತೆ. FIR ಕ್ವಾಶ್ ಆಗೋಯ್ತು ಅಂದರೆ ಮುಂದೆ ಮ್ಯಾಟರ್ ನಿಂತು ಹೋಗುತ್ತೆ. ನೀವು ಕೂಡ ಸಾಕಷ್ಟು ಜನ ಮನವಿ ಮಾಡಿಸ್ಕೊಂಡ್ರು, ಬಹಳ ಜನ ಇನ್ನೂ ಹೂಡಿಕೆ ಮಾಡೋದ್ರಲ್ಲಿ ಇದೆ. ನಾವು ಬರ್ಡ್ಸ್ ಆ್ಯಕ್ಟ್ದು ಪ್ರೊವಿಷನ್ಸ್ ಬಗ್ಗೆ, ಫ್ರಾಡ್ ಹೇಗೆ ಆಗುತ್ತೆ ಅದ್ರ ಬಗ್ಗೆ ಒಂದು ಪ್ಯಾಂಪ್ಲೆಟ್ ಮಾಡಿದ್ದೀವಿ. ಈಗ ಎಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ ಅಲ್ಲಿ ಆ ಕಚೇರಿಗೆ ಆ ಪ್ಯಾಂಪ್ಲೆಟ್ ನಾವು ಕಳಿಸ್ತಾ ಇದ್ದೀವಿ. ಕಡ್ಡಾಯವಾಗಿ ನಿಮ್ಮ ಸಿಬ್ಬಂದಿಗೆ ಕೊಡಿ. ನಾವೇನು ನೋಡ್ತಾ ಇದ್ದೀವಿ, ಜನರಲಿ ನಮ್ಮಲ್ಲಿ ಈ MLRIC ಇದೆ, ಅಲ್ಲಿ ರಿಟೈರ್ ಆಗ್ತಾರೆ. ಆ ರಿಟೈರ್ಮೆಂಟ್ದು ಏನು ದುಡ್ಡು ಬರುತ್ತೆ ಅವರು ಯೋಚನೆ ಮಾಡ್ತಾರೆ, ಇವನ್ನು ಇನ್ವೆಸ್ಟ್ಮೆಂಟ್ ಸ್ಕೀಮ್ನಲ್ಲಿ ಹಾಕಿದರೆ ನಮಗೆ ಸ್ವಲ್ಪ ಪೋಸ್ಟ್ ರಿಟೈರ್ಮೆಂಟ್ ಲೈಫ್ ಈಸಿಯಾಗಿ ಆಗುತ್ತೆ ಅಂತ. ಅಲ್ಲಿ ಅವರಿಗೆ ಧೋಖಾ ಆಗ್ತಾ ಇದೆ. ಅವರು 4 ಮಂದಿಗೆ ಕೇಳ್ತಾರೆ, ನೀವು ಎಲ್ಲಿ ಹಾಕಿದ್ದೀರಪ್ಪ, ಅವರು ಹೇಳ್ತಾರೆ ನಾವು ಇಲ್ಲಿ ಹಾಕಿದ್ದೀವಿ. ಆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಏನಿದೆ ಅದರಿಂದ ಆಗ್ತಾ ಇದೆ. ಸ್ವಲ್ಪ ಇವರಿಗೆ ಆ 4% ಪರ್ ತಿಂಗಳು ಅಟ್ರಾಕ್ಷನ್ ಆಸೆ ಏನಿದೆ ಅದರಿಂದ ಕೂಡ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಸೊ ನಾವು ಎಲ್ಲ ಗವರ್ಮೆಂಟ್ ಇಲಾಖೆ, ಆರ್ಮಿ ಅವರಿಗೆ ಪತ್ರ ಬರೆದುಕೊಂಡು ಆ ಪ್ಯಾಂಪ್ಲೆಟ್ ಕೊಡ್ತಾ ಇದ್ದೀವಿ. ವಾಟ್ ಇಸ್ ದ ಕಾಮನ್ ಮೋಡಸ್. ನಮ್ಮ ಸ್ಕ್ಯಾಮ್ ಸೆಲ್ ಇದೆ, ಅಲ್ಲಿ ಬಂದು ಅವರು ವಿಚಾರಣೆ ಮಾಡ್ಬೋದು. ಅಥವಾ ನಮ್ಮ 112ಗೆ ಕೂಡ ನಾವು ನಮ್ಮ ಆನ್ಲೈನ್ ಕರೆ ಮಾಡಿದರೆ ಅಲ್ಲಿ ಕೂಡ ನಾವು ಅವರಿಗೆ ಮಾಹಿತಿ ನೀಡ್ಬೋದು.